ಗುಡ್ ಮಾರ್ನಿಂಗ್ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಇನ್ನೊಂದು ಹೊಸ ವ್ಲಾಗೊಂದಿಗೆ ಮತ್ತೊಮ್ಮೆ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಡೈರೆಕ್ಟ್ ಆಗಿ ವ್ಲಾಗನ್ನು ಇದೇ ರೀತಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಟೈಮೇ ಸಾಕಾಗೋದಿಲ್ಲ, ತುಂಬ ಕೆಲಸ ಇರುತ್ತೆ ನಮಗೆ. ಇವಾಗ ಫುಲ್ ಪ್ಯಾಕ್ ಆಗಿದ್ದೀವಿ, ಹಾಗೆ ಅದು ಒಳ್ಳೆ ವಿಷಯನೇ. ಹಾಗೆ ಬೆಳಿಗ್ಗೆ ಇವಾಗ ಎದ್ದು ಇನ್ನೂ ಸಹ ಬ್ರೇಕ್ಫಾಸ್ಟ್ ಆಗಲಿಲ್ಲ. ಇವತ್ತು ಹಸ್ಬೆಂಡ್ ದಕ್ಕೆಗೂ ಹೋಗಿದ್ರೆ ಆಯ್ತಾ, ದಕ್ಕೆಗೆ ಹೋಗಿ ಫ್ರೆಶ್ ಮೀನನ್ನೆಲ್ಲ ತೊಗೊಂಡು ಬಂದಿದ್ದಾರೆ. ಜಾಸ್ತಿ ವೆರೈಟಿ ತೊಗೊಂಡು ಬರಲಿಲ್ಲ, ನಮ್ಗೆ ಯಾವುದೆಲ್ಲ ಪಿಕ್ಕಲಿಗೆಲ್ಲ ಅಗತ್ಯ ಇದೆ ನೋಡಿ ಆ ಮೀನನ್ನು ತೊಗೊಂಡು ಬಂದಿದ್ದಾರೆ. ಸೊ ಅದನ್ನು ಇವಾಗ ನಾವು ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಸೊ ದಕ್ಕೆಗೆ ಹೋಗಿರುವಂಥ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಇಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ, ನೀವು ನೋಡಿ. ಮೀನು ಅಂತ ಹೇಳಿದ್ರೆ 3 ಗಂಟೆಗೆ ಎದ್ದು ಹೋಗಿದ್ದಾರೆ ಅವರು, ಕತ್ತಲಿಗೆ ಹೋಗಿರುವಂಥದ್ದು ಬೆಳಿಗ್ಗೆ ಮುಂಜಾನೆ. ಸೊ ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಪ್ರವೀಣ್ ಹಾಗೂ ಹಸ್ಬೆಂಡ್ ದಕ್ಕೆ ಹತ್ರ ಹೊರಟಿದ್ರು. ನಮಗೆ ಇಲ್ಲಿಂದ 60 ಕಿಲೋಮೀಟರ್ ಅಷ್ಟು ಇದೆ ದಕ್ಕೆಗೆ ಹೋಗೋದಾದರೆ. ಕತ್ತಲೆಯಲ್ಲಿ ಎದ್ದು ಕೇವಲ ಒಂದೇ ಕಾರಣಕ್ಕೆ ಪಿಕ್ಕಲ್ಗೆ ಬೇಕಾದ ಫ್ರೆಶ್ ಪ್ರಾನ್ಸ್. ಡಿಮಾಂಡ್ ಜಾಸ್ತಿ ಇದ್ದಾಗ ಕ್ವಾಲಿಟಿ ಕಮ್ಮಿ ಆಗಬಾರ್ದಲ್ವ ಅನ್ನೋದೇ ನಮ್ಮ ಒಂದು ನಿಯಮ. ಅದಕ್ಕಾಗಿ ಈ ಕಷ್ಟನೂ ಸಿಹಿಯೇ. ನನ್ನ ಗಂಡ ನಿಜವಾಗ್ಲೂ ತುಂಬ ಬ್ಯುಸಿಯಾದ ವ್ಯಕ್ತಿ. ಅವರ ಒಂದು ದಿನ ಎಷ್ಟು ಬ್ಯುಸಿಯಾಗಿರುತ್ತೆ, ತುಂಬಿರುತ್ತೆ ಅನ್ನೋದನ್ನು ಅವರ ಸ್ನೇಹಿತರಿಗೆ ಕರೆಕ್ಟಾಗಿ ಗೊತ್ತಿದೆ. ಆದರೂ ನನ್ನ ಕನಸಿಗೆ ಬೆಂಬಲ ಕೊಡೋದಕ್ಕೆ ಅವರು ಯಾವತ್ತೂ ಹಿಂದೆ ಸರಿಯೋದಿಲ್ಲ. ತನ್ನ ಸಮಯ, ತನ್ನ ಎನರ್ಜಿ ಎಲ್ಲವನ್ನು ಅವರು ನನಗೆ ಒಂದು ಸ್ಯಾಕ್ರಿಫೈಸನ್ನು ಮಾಡ್ತಾ ಇದ್ದಾರೆ. ನಾವು ಸಿನಿಮಾ ಥರ ಲವ್ ಸ್ಟೋರಿ ಅಲ್ಲ, ಜಗಳ ಆಗುತ್ತೆ, ಮಾತಿಗೆ ಮಾತಾಡ್ಕೊಳ್ತೀವಿ, ಆರ್ಗ್ಯುಮೆಂಟ್ ಮಾಡ್ಕೊಳ್ತೀವಿ. ಆದರೆ ಕೊನೆಯಲ್ಲಿ ಒಂದೇ ಟೀಮ್ ಆಗಿ, ಒಂದೇ ಏಮ್ ಆಗಿ, ಒಂದೇ ಗುರಿಯನ್ನು ಇಟ್ಕೊಂಡು ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಒಂದು ಒಳ್ಳೆ ಬಿಸ್ನೆಸ್ಸನ್ನು ನಡೆಸಬೇಕು ಅನ್ನೋದನ್ನು ನಾವು ಮನಸ್ಸಲ್ಲಿ ಒಟ್ಟಿಗೆ ಕೆಲಸ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಒಂದು ಬಿಸ್ನೆಸ್ ಮಾಡೋದಂತ ಹೇಳಿದರೆ ನನ್ನ ಆಲೋಚನೆಗಳು ಬೇರೆಯೇ ಆಗಿರುತ್ತೆ, ಅವರ ಆಲೋಚನೆಗಳು ಬೇರೆಯೇ ಆಗಿರುತ್ತೆ. ಹಾಗಾಗಿ ಕೆಲವೊಮ್ಮೆ ಆರ್ಗ್ಯುಮೆಂಟ್ ಆಗುತ್ತೆ, ಆದರೆ ಫೈನಲ್ ಆಗಿ ನಾವಿಬ್ಬರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನಷ್ಟು ನಾವು ಒಳ್ಳೊಳ್ಳೆ ರೀತಿಯಾದಂತಹ ಈ ಒಂದು ಆನ್ಲೈನ್ ಬಿಸ್ನೆಸ್ಸಲ್ಲಿ ನಿಮಗೆ ಟ್ರೆಡಿಷ್ನಲ್ ಆಗಿರುವಂತಹ ಒಂದು ಅನುಭವವನ್ನು ಕೊಡಬೇಕು. ನಿಮಗೂ ಕೂಡ ನಾವು ಏನು ನಮ್ಮ ಹಳ್ಳಿ ಜೀವನದಲ್ಲಿ ನಮಗೆ ಸಿಗ್ತಾ ಇದೆ, ಟ್ರೆಡಿಷ್ನಲ್ ಆಗಿ ಹಿಂದಿನ ಕಾಲದಲ್ಲಿ ಮಾಡಿರುವಂಥ ರೆಸಿಪಿಗಳು ನಿಮ್ಮ ಮನೆಗೂ ತಲುಪಬೇಕು ಅನ್ನೋ ಆಸೆಯಿಂದ ನಾವು ಈ ಒಂದು ಸಾಧನೆಯನ್ನು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಅದನ್ನೇ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಅಷ್ಟೊಂದು ಬೇಗ ಹೋಗಿ ಮೀನು ಆಯ್ಕೆ ಮಾಡೋದು, ಬೆಲೆ ಮಾತಾಡೋದು, ಉತ್ತಮ ಕ್ವಾಲಿಟಿ ಹುಡುಕೋದು, ಇದೆಲ್ಲರಿಗೂ ಆಗೋ ಕೆಲಸ ಅಲ್ಲ. ಅದಕ್ಕೆ ಸಹನೆ, ಸ್ವಲ್ಪ ಪ್ರೀತಿಯಲ್ಲಿಂದ ಅವರ ಹತ್ರ ಮಾತನಾಡಬೇಕು. ಹಾಗೆಯೇ ಅಷ್ಟೇ ಶ್ರಮ ಇದೆ, ಅಷ್ಟೇ ಪೇಷನ್ಸ್ ಕೂಡ ಬೇಕು. ಇದು ನಮ್ಮ ಕೆಲಸ ಮಾತ್ರ ಅಲ್ಲ, ಇದೊಂದು ನಮ್ಮ ಇಮೋಷನ್ ಕೂಡ. ಆದರೆ ನಮ್ಮ ಕುಡ್ಲ ಅಂತ ಹೇಳಿದರೆ ನಮ್ಮ ಹೆಮ್ಮೆನೆ, ನಮ್ಮ ಜೀವನೇ. ಯಾಕಂತ ಹೇಳಿದರೆ ದಕ್ಕೆ ಅಂತ ಹೇಳಿದ ಮೇಲೆ ಸದಾ ಜಂಜಾಟ, ಜನ, ಗದ್ದಲ, ಹೊಸ ಮೀನುಗಳ ಸುವಾಸನೆ, ಇದು ನಿಜವಾಗ್ಲೂ ಈ ದಕ್ಕೆ ಒಂದು ಸಂಭ್ರಮನೆ. ಯಾಕಂತ ಹೇಳಿದರೆ ಬೆಳಿಗ್ಗೆ 3 ಗಂಟೆಗೆ ಎದ್ದು ಹೋದರೂ ಕೂಡ ಒಂದು 5 ಗಂಟೆ ಒಳಗಡೆ ಇಲ್ಲಿ ಎಲ್ಲ ಕಡೆ ಎಲ್ಲಾಮೆಲ್ಲ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ನೋಡಿ ಅವರವರ ಊರುಗಳಲ್ಲಿ ಸೈಕಲಲ್ಲಿ ಮೀನು ಮಾರೋರಾಗಿರ್ಬೋದು, ಗಾಡಿಯಲ್ಲಿ ತಂದು ಮೀನು ಕೊಡುವವರಾಗಿರ್ಬೋದು, ಅಥವಾ ರೆಸ್ಟೋರೆಂಟ್ಗೆಲ್ಲ ಮೀನನ್ನು ತೆಗೆದುಕೊಂಡು ಹೋಗೋರಾಗಿರ್ಬೋದು, ಇಲ್ಲಿಂದಲೇ ಪರ್ಚೇಸ್ ಮಾಡ್ತಾರೆ. ಹಾಗೆಯೇ ಇದರಲ್ಲಿ ಕೂಡ ತುಂಬ ಕ್ವಾಲಿಟಿಯಲ್ಲಿ ಅವರು ಬೇರೆ ಬೇರೆ ಡಿವೈಡ್ ಮಾಡ್ಕೊಂಡಿರ್ತಾರೆ. ಒಳ್ಳೆ ಕ್ವಾಲಿಟಿಯ ಮೀನುಗಳನ್ನು, ಸ್ವಲ್ಪ ಚೆನ್ನಾಗಿರೋದ ಮೀನುಗಳನ್ನು, ಸ್ವಲ್ಪ ಲೋ ಕ್ವಾಲಿಟಿ ಮೀನುಗಳನ್ನು, ಅದೇ ಪ್ರಕಾರ ರೇಟೆಲ್ಲ ಅವರು ಡಿವೈಡ್ ಮಾಡಿರ್ತಾರೆ. ಅದನ್ನೆಲ್ಲ ನೋಡಿಕೊಂಡು ತರಬೇಕು. ರೆಡಿ, ಇಲ್ಲಿ ಹಸ್ಬೆಂಡ್ ಸ್ಟಾರ್ಟ್ ಮಾಡಿದ್ದಾರೆ ಕ್ಲೀನಿಂಗನ್ನು. ಇದು ಒಂದು ಐಟಮ್ ಎಕ್ಸ್ಟ್ರಾ ತಂದಿದ್ದಾರೆ ಇವತ್ತು ಜೋಶ್ವನಿಗೋಸ್ಕರ, ಕ್ರ್ಯಾಬ್ಸ್. ಅದು ಒಂದು ಫೇವ್ರೆಟ್, ಒಳ್ಳೆ ದೊಡ್ಡದು ಸಿಕ್ಕಿದೆ. ಅದು ಫಸ್ಟ್ ಇದು ತೋರಿಸಿ ಅಂತೆ, ದೊಡ್ಡದು ನೋಡಿ. ಇದು ದೊಡ್ಡ ಏಡಿ, ದೊಡ್ಡ ಏಡಿ, ದೊಡ್ಡ ಜೋಶೋನ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಾದ್ರೆ ದೊಡ್ಡ ಏಡಿ, ದೊಡ್ಡ ಹೇಳುದು, ದೊಡ್ಡ ಏಡಿ ಜೋಶೋನದ್ದು ಇಲ್ಲಿ ಉಂಟು. ಅದನ್ನ ನಾವೀಗ ಫಸ್ಟ್ ಅದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಈ ರೀತಿ ಕ್ಲೀನ್ ಮಾಡೋದೇ ಕಾಲು ಫಸ್ಟ್ ಇದು ಮಾಡ್ಬೇಕಲ್ಲ, ಎಂತ
ಬೇಕಾದ್ರೂ ಮಾಡ್ಬೋದು, ಹೇಗೆ ಕೂಡ ಕ್ಲೀನ್ ಮಾಡ್ಬೋದು. ಕ್ಲೀನ್ ಆಗ್ತಾ ಇದೆ, ಒಳ್ಳೆ ಮಾಂಸ ಉಂಟು, ತುಂಬಾ ಭಾರ. 4 ಏಡಿ 2 kg ಬಂದಿದೆ. ಇದಕ್ಕೆ ಇವತ್ತು ಪ್ರಾನ್ಸ್ ಕಾಸ್ಟ್ಲಿ. ಮತ್ತೆ ನಮ್ದೆಲ್ಲ ಕೆಲವು ವ್ಯೂವರ್ಸ್ ಎಲ್ಲ ಸಿಕ್ಕಿದ್ರು ನಮ್ಗೆ. ಹೌದಾ? ತುಂಬಾ ಮಂದಿ ವ್ಯೂವರ್ಸ್ ಸಿಕ್ಕಿದ್ರು. ನಂತರ ಮೀನಿದ್ದು ರೇಟ್ ಇವತ್ತು ಭಾರಿ ಕಾಸ್ಟ್ಲಿ. ಆದ್ರೆ ನಿನಗೆ ಆರ್ಡರ್ ಬಂದಿದಲ್ಲ, ಹೌದು. ಹಾಗೆ ಎಂತ ಗೊತ್ತಾ, ಸೊ ನಿರಾಸೆ ಮಾಡ್ಲಿಕ್ಕೆ ಆಗ್ತದಾ? ಇಲ್ಲ, ನಿರಾಸೆ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಎಂತ ಗೊತ್ತಾ, ನಮ್ಗೆ ಇವಾಗ ಯಾರೆಲ್ಲ ಆರ್ಡರ್ ಕೊಟ್ಟಿದ್ದಾರೆ ನೋಡಿ, ಅವರೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ ಮೀನಿದ್ದು ರೇಟ್ ಯಾವ ರೀತಿ ಇದೆ ಅಂತೇಳಿ. ಈವನ್ ಕ್ವಾಲಿಟಿ ಕೂಡ ನಾವು ಅದೇ ರೀತಿಯಲ್ಲಿ ಕೊಡ್ತಾ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಿ. ಹೌದು. ಯಾಕೆ ಗೊತ್ತಾ, ಒಲೆಯಲ್ಲಿ ನಾವು ಮಾಡಿರೋದ್ರಿಂದ ಅದ್ರಲ್ಲಿ ತುಂಬಾ ಸ್ವಲ್ಪ ನಾವು ಕೇರ್ಫುಲ್ ಆಗಿ ಅಡುಗೆ ಮಾಡ್ಬೇಕಾಗ್ತದೆ. ಅಷ್ಟೇ ಒಂದು ನಾವು ಏನ್ ಹೇಳ್ತಾರೆ, ತುಂಬಾ ಕೇರ್ಫುಲ್ ಆಗಿರ್ಬೇಕಾಗ್ತದೆ. ಗ್ಯಾಸ್ ಅಲ್ಲೆಲ್ಲ ಹೇಗೆ ಸಹ ನಡೀತದೆ, ಬೇರೆ ಪಾತ್ರೆಯಲ್ಲಿ ಮಾಡಿ, ಇದು ಮಣ್ಣಿನ ಪಾತ್ರೆಯಲ್ಲೆಲ್ಲ ಮಾಡುದಾದ್ರೆ ಅಲ್ಲ, ಕರೆಕ್ಟ್. ಆದ್ರೆ ಅದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಈಗ ತುಂಬಾ ಆರ್ಗ್ಯೂ ಮಾಡುದಿಲ್ಲ, 1-2 ಕಸ್ಟಮರ್ಸ್ ಮಾತ್ರ ಸ್ವಲ್ಪ ಆಚೆ ಸ್ವಲ್ಪ ಇದು ಮಾಡ್ತಾರೆ. ಆದ್ರೆ ತುಂಬಾ ಮಂದಿ ಕಸ್ಟಮರ್ಸ್ ಇದ್ದಾರಲ್ಲ, ತುಂಬಾ ಮಂದಿ ನಿಜವಾಗ್ಲೂ ಹೇಳ್ಬೇಕಾದ್ರೆ ಅದೊಂದು ಬ್ಲೆಸ್ಸಿಂಗ್ ನಮಗೆ. ಮೀನಿದ್ದು ರೇಟ್ ಸಹ ತುಂಬಾ ಮಂದಿಗೆ ಅರ್ಥ ಆಗ್ತದೆ ಇವಾಗ. ರೇಟ್ ಅಲ್ಲಿ ಎಲ್ಲದಕ್ಕೂ, ಈವನ್ ನಾವು ಹೇಳುದು ಮಸಾಲೆ ಹಾಕುವಾಗ ಮೆಣಸಿಗೂ ಸಹ ಹೈ ಆಗಿದೆ ಕಾಸ್ಟ್. ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಕಾಸ್ಟ್ಲಿ ಆಗುವಂತದ್ದು ಯಾವಾಗ. ಅದೇ ಎಲ್ಲರೂ ಅರ್ಥ ಮಾಡ್ಕೊಳ್ತಾ ಇದ್ರೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ರೆ. ನಾವಂತೂ ರೀಸನೇಬಲ್ ರೇಟ್ ಅನ್ನು ಇಟ್ಟಿದ್ದೇವೆ. ಸೊ ತುಂಬಾ ಮಂದಿ ಅಂಡರ್ಸ್ಟ್ಯಾಂಡ್ ಮಾಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಖಾಲಿ ಎಟ್ಟಿ ಮಾತ್ರ ತಂದದ್ದು. ಪ್ರಾನ್ಸ್ ತೋರಿಸ್ತೇನೆ ನಿಮ್ಗೆ. ಒಳ್ಳೆ ಸೈಜ್ ಮತ್ತು ಒಳ್ಳೆ ಕ್ವಾಲಿಟಿದ್ದು ಫ್ರೆಶ್ ಆಗಿರುವಂತಹ ಎಟ್ಟಿ. ಜೋಶುವನಿಗೆ ಏಡಿ. ಸೊ ದೊಡ್ಡ ಏಡಿ ನೋಡಿ, ಒಳ್ಳೆ ಮಾಂಸ ಉಂಟು, ತುಂಬಾ ಭಾರ ಉಂಟು. ಇದು ಮುಟ್ಟುವಾಗಲೇ ಗೊತ್ತಾಗ್ತದೆ, ಹಿಡಿಯುವಾಗಲೇ ಗೊತ್ತಾಗ್ತದೆ. ಸೊ ಜೋಶುವಾಗೆ ಒಂದು ಫೇವ್ರೇಟ್. ಇವತ್ತೊಂದು ಏಡಿ ಸುಕ್ಕ ಮಾಡ್ತಾರಂತೆ. ಮತ್ತೆ ಇದಕ್ಕೆ ಒಂದು ಮಾವಿನಕಾಯಿ ಹಾಕಿ, ಒಂದು ಕಾಯಿ ಕುಕ್ಕು, ನೆಕ್ಕರೆ ಕುಕ್ಕು ಹಾಕ್ಬೇಕು ಇದಕ್ಕೆ. ನೆಕ್ಕರೆ ಮಾವಿನಕಾಯಿ ಹಾಕಿ ಒಂದು ಗಸಿ ಮಾಡಿದ್ರೆ, ಕೆತ್ತೆ ಪುಳಿ ಹಾಕಿದ್ರೆ ಮತ್ತೆ ಕೂಡ ಟೇಸ್ಟ್. ಕೆತ್ತೆ ಪುಳಿದ್ದು ಒಂದು ಟೇಸ್ಟ್ ಮಾಡಿ ನೋಡಿ, ನೀವು ಹಾಕಿ ಒಮ್ಮೆ ನೋಡಿ, ಟ್ರೈ ಮಾಡಿ. ಒಳ್ಳೆದು ಟೇಸ್ಟ್, ನ್ಯಾಚುರಲ್ ಆಗಿರುವಂತ ಟೇಸ್ಟ್ ಬರ್ತದೆ, ಒಳ್ಳೆ ಟೇಸ್ಟ್ ಬರ್ತದೆ. ಕೆಲವರಿಗೆ ಗೊತ್ತಿಲ್ಲ ಕೆತ್ತೆ ಪುಳಿ ಎಂತ ಯೂಸ್ ಮಾಡುದು, ಯಾಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಮೊನ್ನೆ ಕೆತ್ತೆ ಪುಳಿ ತೋರಿಸು ಅವರಿಗೆ. ಹೌದದೇ, ನಾನು ಒಂದು ಬ್ಲಾಗ್ ಅಲ್ಲಿ ಫುಲ್ ಅದರದ್ದು ಬೆನಿಫಿಟ್ಸ್ ಹೇಳಿದ್ದೇನೆ. ನಾನು ಆ ಬ್ಲಾಗ್ ಅನ್ನು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಲಿಂಕ್ ಅನ್ನ ನೋಡಿ ನೀವು. ಅದರಲ್ಲಿ ತುಂಬಾ ನಾನು ಬೆನಿಫಿಟ್ಸ್ ಅನ್ನು ಹೇಳಿದ್ದೇನೆ, ಯಾಕೆಲ್ಲ ಅದನ್ನ ಯೂಸ್ ಮಾಡ್ತಾರೆ ಅಂತ ಹೇಳಿ. ನಾನು ಕೇವಲ ಟೇಸ್ಟ್, ಕೆತ್ತೆ ಪುಳಿ ಹಾಕಿ ಒಂದು ಡೆಂಜಿದ್ದು ಗಸಿ ಮಾಡಿದ್ರೆ ಅದರಷ್ಟು ಟೇಸ್ಟ್ ಬೇರೆ ಯಾವ್ದಿರ್ಲಿಕ್ಕಿಲ್ಲ. ಒಂದು ಕೆತ್ತೆ ಪುಳಿ ಮತ್ತೆ ಒಂದು ಮಾವಿನಕಾಯಿ ಹಾಕಿ ಒಂದು ಡೆಂಜಿದ್ದು ಏಡಿದ್ದು ಒಂದು ಗಸಿ, ಆಹಾ. ಇದು ಡೆಂಜಿದ್ದು ನಂದು ಕ್ಲೀನಿಂಗ್ ಆಯ್ತು. ಇದು ಇನ್ನು ತೊಳೆಯೋದು, ಮತ್ತೆ ಸ್ವಲ್ಪ ಅದರದೆಲ್ಲ ತುದಿ ಎಲ್ಲ ಕಟ್ ಮಾಡ್ಲಿಕ್ಕೆ ಉಂಟು, ಅದು ಮತ್ತೆ ಮಾಡುವಂಥದ್ದು. ನಾನು ನಿಮ್ಗೆ ಎಟ್ಟಿ ತಂದಿದ್ದೇನೆ, ಪ್ರಾನ್ಸ್ ತಂದಿದ್ದೇನೆ, ಸಿಗಡಿ ಅಂತ ಹೇಳ್ತಾರೆ ಬೇರೆ ಬೇರೆ ಹೆಸರಲ್ಲಿ. ಕೊಂಕಣಿ ಅವರದ್ದು ಫೇವ್ರೆಟ್ ಒಂದು ಫಿಶ್ ಅದು ಸುಂಕಟ. ಇದಕ್ಕೆ ಮಂಡೆ ಎಟ್ಟಿ ಅಂತ ಹೇಳ್ತಾರೆ. ಈ ಮಂಡೆ ಇರುವಂತ ಎಟ್ಟಿ ಉಂಟಲ್ಲ, ಇದು ಸ್ವಲ್ಪ ಕಾಸ್ಟ್ಲಿ. ಸೊ ಇದನ್ನೊಂದು ಕ್ಲೀನ್ ಮಾಡ್ಲಿಕ್ಕೆಲ್ಲ ಉಂಟು. ಇದು ಕ್ಲೀನ್ ಮಾಡ್ಲಿಕ್ಕೆ ಈಗ ಫಸ್ಟ್ ಲೇಯರ್ ನಾನು ಖಾಲಿ ಇದರದ್ದು ಹೊರಗಿದ್ದು ಕವರ್ ತೆಗೆಯೋದು. ಕವರ್ ತೆಗೆದಾದ ಮೇಲೆ ಇದರಲ್ಲಿ ಒಂದು ಲೈನ್ ಇರ್ತದೆ, ಹೀಗೆ ಮಾಡಿ ಸೊ ಇದರಲ್ಲಿ ಒಂದು ನೋಡಿ ಈ ತರ ಅದು ಚಾಕುವಿನಿಂದ ತೆಗಿತಾರೆ. ಇದು ಚಾಕುವಿನಿಂದ ತೆಗಿಬೇಕು. ಇದು ಸರಿ ಕ್ಲೀನ್ ಆಗಿ ನೋಡಿ, ಇಂಥದ್ದು ಇದು ಮೇನ್ ಆಗಿ ತೆಗಿಬೇಕು. ಇದು ತೆಗೆದ್ರೆ ಮಾತ್ರ ಸಿಗಡಿ ಕ್ಲೀನ್ ಆಯ್ತು ಅಂತ ಲೆಕ್ಕ. ಸೊ ಅದು ಆಮೇಲೆ ತೆಗಿತಾರೆ. ನಮಗೆ ಬಂದರಿಗೆ ಹೋಗ್ಬೇಕಾದ್ರೆ 60 ಕಿಲೋಮೀಟರ್ ಇದೆ ನಮ್ಮ ಪ್ಲೇಸ್. ಇಮ್ಯಾಜಿನ್ ಮಾಡಿ, 3 ಗಂಟೆಗೆ ಬೆಳಿಗ್ಗೆ ಎದ್ದು
ನಾವು ಇಷ್ಟೆಲ್ಲ ಎಫರ್ಟ್ಸನ್ನು ಹಾರ್ಡ್ ವರ್ಕನ್ನು ಮಾಡ್ತಾ ಇದ್ದೇವೆ. ಆದರೂ ಸಹ ಕೆಲವರು ಯೂಟ್ಯೂಬಲ್ಲಿ ಹಣವೇ ಮಾಡೋದು ಆ ರೀತಿ ಎಲ್ಲ ಹೇಳ್ತಾರೆ. ನೀವು ಯಾಕೆ ಟೆನ್ಷನ್ ಮಾಡೋದು ಅಲ್ವಾ? ನೀವು ಸಹ ಬೇಗ ಎದ್ದೇಳಿ ಇಷ್ಟೆಲ್ಲ ಕಷ್ಟಪಡಿ ಅಲ್ವಾ? ಏನು ಹೇಳ್ತೀರಾ? ಬೇಗ ಎದ್ದು ಯಾರೆಲ್ಲ ನೋಡಿ ಆ ರೀತಿ ಕಮೆಂಟ್ ಮಾಡ್ತಾರೆ ಅವರಿಗೆ ಬಿಡುವಂಥದ್ದು. ಎದ್ದೇಳಿ ಈ 3 ಗಂಟೆಗೆ ಎದ್ದು ಈ ರೀತಿ 60 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಫ್ರೆಶ್ ಮೀನನ್ನು ಹುಡುಕಿ ಅದಕ್ಕಂತ ಕಮೆಂಟ್ ಮಾಡುವವರಿಗೆ ನೀನ್ ಯಾಕೆ ಮಾರೇದಿ ತಲೆ ಕೆಡಿಸಿಕೊಳ್ಳು? ನಾನು ತಲೆ ಕೆಡಿಸಿಕೊಳ್ಳುದಿಲ್ಲ, ನಾನು ಹೇಳುದು ಅವರಿಗೆ ಆನ್ಸರ್ ಕೊಡ್ಬೇಕಲ್ಲ. ಈಸಿಲಿ ಮಾತನಾಡಬಹುದು, ಮಾತನಾಡಿದಷ್ಟು ಸುಲಭ ಯಾವುದು ಸಹ ಇಲ್ಲ. ಮಾತನಾಡ್ಲಿಕ್ಕೆ ಮನೆಯಲ್ಲಿ ಕೂತ್ಕೊಂಡು 1 ಕಪ್ ಚಹಾ ಕೈಯಲ್ಲಿ ಹಿಡಿದು ಒಳ್ಳೆ ಕಮೆಂಟ್ ಮಾಡ್ಬೋದು, ಬೇರೆಯವರ ಬಗ್ಗೆ ತುಂಬಾ ಮಾತನಾಡ್ಬೋದು, ಎಷ್ಟು ಸಹ ಮಾತನಾಡ್ಬೋದು, ಮಾತಾಡುವವರು ತುಂಬಾ ಮಾಡ್ಬೋದು, ಅಸೂಯೆ ಮಾಡ್ಬೋದು. ಆದ್ರೆ ಹಿಂದೆ ಇರುವಂತ ಪರಿಶ್ರಮ ಮಾತ್ರ ಗೊತ್ತಾಗುದಿಲ್ಲ ಯಾರಿಗೆ ಸಹ. ಅದನ್ನ ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದಷ್ಟೇ. ಮಾತಾಡುವವರು ಮಾತಾಡ್ತಾರೆ, ಅದಕ್ಕೆ ಬೇಕಾಗಿರುವಂತ ಉತ್ತರ ವ್ಯೂವರ್ಸ್ ಕೊಡ್ತಾರೆ. ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತಿದ್ದಿ? ಜೋಶ್ವನದ್ದು ಪುಟ್ಟು ಬಂದಿದೆ, ಪುಟ್ಟು ಇದು ಜೋಶ್ವನಿಗೆ ತಗೊಂಡು ಬಂದಿದೆ. ಇದು ನೋಡಿ ಓಡುದು. ಜೋಶ್ವನಿಗೆ ಒಂದು ಪಾರ್ಟ್ನರ್ ಎಷ್ಟು ಅದಕ್ಕೆ ಅರ್ಥಾಗ್ತದೆ ಗೊತ್ತಿದ್ದ. ಸಣ್ಣ ಪ್ರಾಣಿ ಹೇಳುದು. ಹುಡುಕುದೀಗ ಜೋಶ್ವನನ್ನು ಅಲ್ಲ, ಜೋಶ್ವನನ್ನು ಹುಡುಕುದೀಗ. ಗೊತ್ತಾಯ್ತಾ? ನೋಡಿ ನಿಮ್ಗೆ ಇದು ತಿಂತಾ ಇದೆ ನೋಡಿ, ಫಿಶ್ ಇದ್ದು ಹಾಕಿ ಅಂತ ಸಣ್ಣ ತಿಂತದೆ. ಎಷ್ಟು ಕೆಜಿ ಖಾಲಿ ಆಯ್ತಾ? ಈಗ ಬೆಳಿಗ್ಗೆ 3 ಗಂಟೆಗೆ ಎದ್ದು ನನಗೆ ಹೋಗು ಅಂತ ಓಡಿಸಿದ್ವಿ ಮೀನ್ ತರಲಿಕ್ಕೆ. ಎಷ್ಟು ಕೆಜಿ ಖಾಲಿ ಆಯ್ತು? ಏನೆಲ್ಲ ಆಯ್ತು? ಪ್ರಾನ್ಸ್ ಆಲ್ರೆಡಿ 10 kg ಖಾಲಿ ಆಗಿದೆ. ಇನ್ನು 10 kg ಆರ್ಡರ್ ಬಂದಿದೆ, ಅದಕ್ಕೋಸ್ಕರ ನಿಮ್ಮ ಹತ್ರ ತರಿಸಿದ್ದೆ ಇವತ್ತು. ಪೋರ್ಕ್ ಆಲ್ಮೋಸ್ಟ್ 20 kg ಖಾಲಿ ಆಗಿದೆ. ಇನ್ನೊಂದು 10 kg ಇವತ್ತು ಆಗ್ಬೇಕಿದೆ ಅಗೇನ್ಸ್ಟ್ ಆರ್ಡರ್. ಮತ್ತೆ ತೆಗೆದುಕೊಂಡವ್ರದ್ದು ಫೀಡ್ಬ್ಯಾಕ್ ತಗೊಂಡಿದ್ದೇನೆ ನಾನು, ಒಳ್ಳೇದುಂಟು. ಅವರು ರಿಪೀಟ್ ಆರ್ಡರ್ ಮಾಡಿದ್ದಾರೆ. ಹೌದೌದು ಕೇಳಿದ್ದೇನೆ. ಇವತ್ತು ತುಂಬಾ ಮಂದಿಗೆ ಹೋಗ್ತದೆ ಪಾರ್ಸೆಲ್. ಮತ್ತೆ ಇಲ್ಲಿ ಅವರು ಜಾಸ್ತಿಯಾಗಿ ಹತ್ರದವ್ರು ಯಾರು ಕೊಂಡೋಗಿದ್ದಾರೆ ಅವರದೆಲ್ಲ ಫೀಡ್ಬ್ಯಾಕ್ ತಗೊಂಡಿದ್ದೇನೆ. ರಿಪೀಟ್ ಆರ್ಡರ್ ಮಾಡಿದ್ದಾರೆ. ಇವತ್ತು ಬರ್ತೇನೆ ಹೇಳಿದ್ದಾರೆ ಪುನಃ ತಗೊಂಡೋಗ್ಲಿಕ್ಕೆ. ರಿಪೀಟ್ ಆರ್ಡರ್ ಉಂಟು. ಅದು ಬ್ಲೆಸ್ಸಿಂಗ್, ನಮ್ಮ ವ್ಯೂವರ್ಸ್ ಇದೊಂದು ಬ್ಲೆಸ್ಸಿಂಗ್. ಅವರು ಪ್ರೀತಿಯಿಂದ ನೋಡ್ತಾರಲ್ಲ, ಮತ್ತೆ ಅವರ ಮನಸ್ಸಲ್ಲಿ ಎಂತ ಸಹ ಕೆಟ್ಟದ್ದು ಭಾವನೆ ಯಾವುದೇ ರೀತಿ ಇರದೆ ಒಂದು ಒಳ್ಳೆ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ ನಮ್ಗೆ ಹಾರೈಸ್ತಾರೆ. ಎಷ್ಟೋ ಮಂದಿ ಹಾರೈಸ್ತಾರೆ, ಕಮೆಂಟಲ್ಲೆಲ್ಲ ಹೇಳ್ತಾರೆ. ಸೊ ಅದೇ ಒಂದು ಬ್ಲೆಸ್ಸಿಂಗ್ ನಮಗೆ. ನಾವು ಪಡುವಂತ ಪರಿಶ್ರಮಕ್ಕೆ ಅದೇ ಒಂದು ನಮಗೆ ಪ್ರಶಸ್ತಿ ಅಂತಲೇ ಹೇಳ್ಬೋದು. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ ಅಲ್ವಾ? ಕಂಪನಿ ಇಲ್ಲದೆ ನಿನ್ನೆ ಕಾಗೆ ಆಯ್ತಾ, 1 ಗಳಿಗೆ ಅದನ್ನ ಹೊರಗೆ ಬಿಟ್ಟದ್ದು. ಕಾಗೆ ಕೊಂಡೋಗಿತ್ತಲ್ಲ ಇದನ್ನ, ಎಂತ ನನ್ನ ಮಗನಿಗೆ ಟೆನ್ಷನ್ ಆಗಿ ಹೋಗಿದೆ. ಈಗ ತರ್ಲಿಕ್ಕೆ ಉಂಟು ಅದಕ್ಕೆ ಪಾರ್ಟ್ನರ್ಸ್. ಇರ್ಲಿ ಪಾಪ, ನೋಡಿ ಸುಮ್ಮನೆ ಹತ್ತಿರಬೇಕು. ಹೌದು, 1 ಗಳಿಗೆ ಬಿಟ್ಟದ್ದು ಅದನ್ನ. ಇವತ್ತು ಬುಟ್ಟಿ ತಂದಿದ್ದಾರೆ, ಬುಟ್ಟಿ ತಂದಿದ್ದಾರೆ ಇವತ್ತು. 3 ಗಂಟೆಗೆ ಹೋಗಿ ಒಂದು ಬುಟ್ಟಿ ತೆಗೆದುಕೊಂಡು ಬಂದ. ಅದಕ್ಕೆ ಕೂಡ 40 ರೂಪಾಯಿ ಎಲ್ಲ ಖರ್ಚೆ ಈ ಜೋಶ್ವನದ್ದು ನಮಗೆ. ಇವತ್ತು ಬಂದರಲ್ಲಿ ಭಯಂಕರ ಒಂದು ಗಮ್ಮತ್ ಅಂತ ಹೇಳಿದ್ರೆ, ಎಲ್ಲಿ ಹೋದ್ರು ಎಟ್ಟಿ ಸಿಗಡಿ ವೆರೈಟಿ ಮೀನು. ನಿಮ್ಗೆ ಅದು ನಾನು ಅಲ್ಲಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಬೆಳಿಗ್ಗೆ, ಅಂದ್ರೆ ತುಂಬಾ ರಶ್ ಎಲ್ಲ ಇತ್ತು. ಇನ್ನೊಮ್ಮೆ ಹೋದಾಗ ಕಂಪ್ಲೀಟ್ ನಿಮ್ಗೆ ಅದರದ್ದು ಯಾವ್ದೇ ಬೇರೆ ಬೇರೆ ವೆರೈಟಿ ಮೀನೆಲ್ಲ ಇರ್ತದೆ, ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಅವರದೊಂದು ಅಲ್ಲಿ ಬೆಳಿಗ್ಗೆ ಎದ್ದು ಬೊಬ್ಬೆ ತರ ಬುಟ್ಟಿಗೆ ರೇಟ್ ಬೇರೆ ಬೇರೆ ಎಲ್ಲ ಬೇರೆ ಬೇರೆ ವೆರೈಟಿ ಮೀನು, ನೋಡ್ಲಿಕ್ಕೆ ಸಿಗದಿರುವಂತಹ ಮೀನುಗಳು. ನಂತರ ಫರ್ಟಿಲೈಸರಿಗೆ, ಮೀನಿನ ಗೊಬ್ಬರಕ್ಕೆ ಹೋಗುವಂತಹ ಮೀನಿನ ವೆರೈಟಿ. ಸೊ ಹೀಗೆಲ್ಲ ಬೇರೆ ಬೇರೆ ರೀತಿಯ ಮೀನುಗಳು ಇತ್ತು. ಇನ್ನೊಮ್ಮೆ ಹೋದಾಗ ನಾನು ನಿಮ್ಗೆ ಲೈವ್ ಲಾಗ್ ಮಾಡ್ತೇನೆ, ಅದು ನಿಮ್ಗೆ ತೋರಿಸ್ತೇನೆ ಕಂಪ್ಲೀಟ್ ಆಗಿ.
ಒಂದು ಗಂಟೆ ಆದರೂ ಮಿನಿಮಮ್ ಅದಕ್ಕೆ ಬೇಕು ಕಂಪ್ಲೀಟ್ ವ್ಲಾಗ್ ಮಾಡಬೇಕಾದ್ರೆ. ಅದು ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ತೋರಿಸ್ತೇನೆ. ಸೊ ಅಲ್ಲಿ ಇವತ್ತು ಈ ಸಿಗಡಿ ಮೀನಿಗೆ ರೇಟ್ ಯಾಕೆ ಕಾಸ್ಟ್ಲಿ ಅಂತ ಕೇಳಿದ್ರೆ, ಈ ಸಿಗಡಿ ಮೀನಲ್ಲಿಯೂ ಕೂಡ ಬೇರೆ ಬೇರೆ ವೆರೈಟಿ ಉಂಟು ನೋಡಿ. ಇದು ಮಂಡೆ ಎಟ್ಟಿ ಅಂತ ಹೇಳ್ತಾರೆ. ಯಾಕೆ ಮಂಡೆ ಎಟ್ಟಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ನೋಡಿ ಈ ಮಂಡೆ ದೊಡ್ಡದು ಇದರದ್ದು, ಆದ್ರೆ ಟೇಸ್ಟ್ ತುಂಬಾ ಒಳ್ಳೇದು ಇದರದ್ದು. ಇದಕ್ಕಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಯಾವ್ದು ಅಂತ ಹೇಳಿದ್ರೆ ಇನ್ನೊಂದು ವೈಟ್ ಎಟ್ಟಿ, ಬಿಳಿ ಪ್ರಾನ್ಸ್, ಅದು ಕೂಡ ತುಂಬಾ ಕಾಸ್ಟ್ಲಿ, ಇದಕ್ಕಿಂತ ಕಾಸ್ಟ್ಲಿ ಅದು. ನಮಗೊಂದು 3 ಗಂಟೆಗೆ ಹೌಸ್ ಹೆಲ್ಪರ್ ಬರ್ತಾರೆ. ಆದರೆ ಇವಾಗ ಈ ಪಿಕ್ಕಲಿದ್ದ ಕೆಲಸ ಎಲ್ಲ ಇರಬೇಕಾದ್ರೆ ಕೆಲವೊಂದು ಕೆಲಸಗಳನ್ನು ಅವರಿಗೆ ಕೂಡ ಡಿವೈಡ್ ಮಾಡ್ಕೊಂಡು ಕೊಟ್ಟಿದ್ದೀವಿ. ಹಾಗೆ ಮನೆ ಕೆಲಸ ಎಲ್ಲ ಕೆಲವೊಂದು ಪೆಂಡಿಂಗೇ ಇದೆ. ಅದಕ್ಕೆ ನಾನು ಮೊದಲಿಗೆ ಫಸ್ಟ್ ಬಂದುಬಿಟ್ಟು ನಮ್ಮದು ಸಿಟ್ಔಟ್ ಏರಿಯಾವನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಕೆಲವರು ಕಸ್ಟಮರ್ ಕೂಡ ಇಲ್ಲಿ ಲೋಕಲ್ ಕಸ್ಟಮರ್ಸ್ ಕೂಡ ಡೈರೆಕ್ಟಾಗಿ ಮನೆಗೆ ಬಂದೇ ಪಿಕ್ಕಲನ್ನೆಲ್ಲ ಕಲೆಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಫಸ್ಟಿಗೆ ಬಂದರೆ ನಮ್ಮದು ಒಂದು ಸಿಟ್ಔಟ್ ಏರಿಯಾ ಏನಿದೆ ನೋಡಿ, ಅದು ಕ್ಲೀನ್ ಆಗಿಬಿಟ್ರೆ ಮತ್ತೆ ಟೆನ್ಷನ್ ಇರೋದಿಲ್ಲ. ಹಾಗಾಗಿ ಮೊದಲಿಗೆ ನಾನಿಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮನೆ ಕೆಲಸದವರು ಇಲ್ಲದಂಥ ಸಮಯದಲ್ಲಿ ನಾನೇ ಜಾಸ್ತಿಯಾಗಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಆದರೆ ಕೆಲವೊಮ್ಮೆ ನನಗೆ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಗಾರ್ಡನ್ ಇರೋದ್ರಿಂದ ಗಾರ್ಡನ್ ಕೂಡ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು, ಇಲ್ಲದಿದ್ದರೆ ತುಂಬ ಗಲೀಜಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಹೌಸ್ ಹೆಲ್ಪರನ್ನೇ ಇಟ್ಟಿದ್ವಿ. ಆದರೆ ನಮಗೆ ಪಿಕ್ಕಲಿದ್ದ ಕೆಲಸ ಆರ್ಡರ್ ಎಲ್ಲ ಬಂದಮೇಲೆ ನಮಗೆ ಅವರನ್ನು ತುಂಬ ಯುಟಿಲೈಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅಂತ ಹೇಳಿದರೆ ಅವರು ಮನೆ ಕೆಲಸವನ್ನು ಕೂಡ ಮಾಡ್ತಾಯಿದ್ರು, ಆದರೂ ಕೂಡ ನಾವು ಮನೆ ಕೆಲಸವನ್ನು ಬಾಕಿ ಇಟ್ಟು ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಕರಿತಾ ಇದ್ವಿ. ಹಾಗಾಗಿ ಮನೆ ಕೆಲಸ ಕೂಡ ಪೆಂಡಿಂಗ್ ಆಗಿತ್ತು, ಅದನ್ನು ನಾನು ಕಂಪ್ಲೀಟ್ ಮಾಡ್ತಾ ಇದ್ದೆ. ಹಾಗೆ ಅವರಿಗೆ ಹೊರಗಿನ ಕೆಲಸವನ್ನು ಕೊಡ್ತಾ ಇದ್ವಿ. ಆದರೆ ಇನ್ನು ಅವರಿಗೆ ಕೂಡ ಬರಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ರು. ಇನ್ನು ಅವರು ಸಹ ಕೆಲಸ ಬಿಡ್ತಾರೆ ಮೋಸ್ಟ್ಲಿ. ಆವಾಗ ಯಾವ ರೀತಿ ಮೇಂಟೈನ್ ಮಾಡಬೇಕು, ಯಾವ ರೀತಿ ಟೈಮನ್ನೆಲ್ಲ ಡಿವೈಡ್ ಮಾಡಬೇಕೆಲ್ಲ ನಾನು ಆಲೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಅಷ್ಟೊಂದು ಈಸಿ ಇಲ್ಲ. ನಮಗೆ ಇಡೀ ದಿನ ಹೋಗುತ್ತೆ. ಫುಲ್ ಕ್ಲೀನಿಂಗ್ ಆಗಿರ್ಬೋದು, ಚಾಪಿಂಗ್ ಆಗಿರ್ಬೋದು, ಹಾಗೆಯೇ ಅದನ್ನು ಫ್ರೈ ಎಲ್ಲ ಮಾಡಲಿಕ್ಕಿದೆ, ತುಂಬ ಅದರಲ್ಲಿ ಪ್ರಾಸೆಸ್ ಇದೆ. ಹಾಗಾಗಿ ಐಕ್ಲ ಗ್ಯಾರಂಟಿ ಗೊತ್ತುಂಡು ಎಣ್ಣೆ ಓನರ್ ಒಂದು ಈ ರೀತಿ ಪಿಕ್ಕಲ್ ಮಾಡುವಂಥ ದಿನದಲ್ಲಿ ನನಗೆ ಜೋಶ್ವನಿಗೆ ಅಂತೇಳಿ ಸಪ್ರೇಟ್ ಟೈಮನ್ನು ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಮ್ಮ ಜೊತೆಗೇ ಅವನು ಕೂಡ ಇರ್ತಾನೆ, ಏನಾದರೂ ಒಂದು ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇರ್ತಾನೆ, ಹಿಂದೆನೇ ಇರ್ತಾನೆ ನಮ್ಮ. ಹಾಗೆ ನನಗೆ ಟೆನ್ಷನ್ ಆಗೋದಿಲ್ಲ, ಮೊಬೈಲ್ ನೋಡ್ತಾ ಇದ್ದಾನೆ, ಟಿ ವಿ ನೋಡ್ತಾ ಇದ್ದಾನೆ ಅಂತೇಳಿ ಏನಾದರೂ ಒಂದಲ್ಲ ಒಂದು ಟಾಸ್ಕನ್ನು ಮಾಡ್ತಾ ಇರ್ತಾನೆ. ಸ್ವಲ್ಪ ಕ್ಲೀನಿಂಗ್ ಮಾಡಲಿಕ್ಕೆ ಸ್ವಲ್ಪ ನಮಗೆ ಜಾಸ್ತಿ ಎಫರ್ಟ್ಸ್ ಹೋಗುತ್ತೆ, ಆದರೆ ನನಗೆ ಸ್ವಲ್ಪ ಸಮಾಧಾನ ಇರುತ್ತೆ, ನಮ್ಮ ಜೊತೆಗೆ ನಿಲ್ಲಿದ್ದಾನೆ, ಏನಾದರೂ ಅವನಷ್ಟಕ್ಕೆ ಏನಾದರೂ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಹಾಗೆ ಪ್ರಾನ್ಸನ್ನು ಹಸ್ಬೆಂಡ್ ಹೊರಗಿಡಿದ್ದು ಅದರದ್ದು ಕವರ್ ಇರುತ್ತೆ ನೋಡಿ, ಅದನ್ನು ಕ್ಲೀನ್ ಮಾಡಿ ಹೋಗಿದ್ರು. ಈಗ ಅದರ ಬೆನ್ನಿನ ಹಿಂದೆ ಒಂದು ಗಲೀಜು ಇರುತ್ತೆ ನೋಡಿ, ಅದನ್ನು ನಾನಿಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾವೊಂದು 10ರಿಂದ 13 kg ಪ್ರಾನ್ಸನ್ನು ತಗೊಂಡು ಬಂದಿದ್ವಿ. ಸೊ ಇದರ ಎಲ್ಲ ನಾವು ಇವಾಗ ಪಿಕ್ಕಲನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ಆಲ್ರೆಡಿ ಎಗೇನ್ಸ್ಟ್ ಆರ್ಡರ್ ಇದೆ ನಮಗೆ. ಹಾಗಾಗಿ ನಾವು ಕರೆಕ್ಟ್ ಟೈಮಲ್ಲಿ ಡೆಲಿವರಿ ಹೋಗಬೇಕಾದ್ರೆ ನಮ್ಮದು ಪಿಕ್ಕಲ್ ಕೂಡ ಕರೆಕ್ಟಾಗಿ ರೆಡಿಯಾಗಿ ಸೆಟ್ ಆಗಲಿಕ್ಕೆ ಒಂದು ದಿನ ಬೇಕು. ಅದಾದ ನಂತರನೇ ನಾವು ಅದನ್ನು ಪ್ಯಾಕ್ ಎಲ್ಲ ಮಾಡಬೇಕಾಗುತ್ತೆ. ಹಾಗೆ ನಾವಿಲ್ಲಿ ಒಲೆಯಲ್ಲೇ ಮಾಡ್ತಾ ಇದ್ದೀವಿ. ಸೊ ನಮಗೆ ಇದನ್ನು ಫ್ರೈ ಎಲ್ಲ ಮಾಡಲಿಕ್ಕೆ ಇರುತ್ತೆ. ಸೊ ಅದರಲ್ಲಿ ತುಂಬ ಟೈಮ್ ಹೋಗುತ್ತೆ, ತುಂಬ ಹೊತ್ತು ನಾವು ನಿಂತ್ಕೊಂಡೆಲ್ಲ ಇದನ್ನು ಫ್ರೈ ಮಾಡಬೇಕು. ಹಾಗೆಯೇ ಇವಾಗ ಇದು ಸೆಕೆ ಎಲ್ಲ ಗೊತ್ತಿದೆಯಲ್ಲ, ಈ ಸೆಕೆಗೆ ಸ್ವಲ್ಪ ಒಲೆಯಲ್ಲಿ ನಮಗೆ ಅಡುಗೆ ಮಾಡಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಆದರೆ ನಾವು ಮಾಡುವಂತಹ ಒಂದು ನಮ್ಮದೇ ಒಂದು ಸ್ವಂತ ಏನಾದರೂ ಮಾಡ್ತಾ ಇದ್ದೀವಿ, ಅದರಲ್ಲಿ ನಮಗೆ ಏನಾದರೂ ಒಂದು ಸ್ವಲ್ಪ ಅರ್ನಿಂಗ್ ಆಗ್ತಾ ಇದೆ ಅಂತೇಳಿ ಹೇಳೋದಾದರೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಖುಷಿಯಲ್ಲೇ ನಾನು ಮಾಡೋದು. ಇದರಲ್ಲಿ ಒಂದು ಚಾಲೆಂಜಿಂಗ್ ಅಂತ ಹೇಳಿದರೆ ಒಬ್ಬೊಬ್ಬರದ್ದು ಟೇಸ್ಟ್ ಒಂದೊಂದು ರೀತಿಯಲ್ಲಿ ಇರುತ್ತೆ. ಹಾಗೆ ಕೆಲವರು ಒಂದೊಂದು ಫೀಡ್ಬ್ಯಾಕನ್ನು ಕೊಡ್ತಾರೆ. ಆದರೆ ನಾವು ಮಾಡುವಂಥ ರೀತಿಯಲ್ಲೇ ನಾವು ಅದನ್ನು ಅದೇ ರೀತಿಯಲ್ಲಿ ಮಾಡಿದರೆ ನಮಗೆ ಕೂಡ ಸ್ವಲ್ಪ
ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಇದರ ಮೆಥಡ್ ಇದೇ ರೀತಿ ಅಂತ ಹೇಳಿ. ಹಾಗೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಕೆಲವ್ರದ್ದು ಯಾರಿಗೆಲ್ಲ ನಾವು ಇವಾಗ ರೀಚ್ ಮಾಡಿದ್ದೀವಿ ನೋಡಿ ಅವ್ರದ್ದು ಫೀಡ್ಬ್ಯಾಕ್ ಎಲ್ಲ ನಾನು ತಗೊಳ್ತಾ ಇದ್ದೀನಿ. ಅದರ ಪ್ರಕಾರ ವರ್ಕ್ ಮಾಡಲಿಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೇನು ಯಾರೆಲ್ಲ ಆರ್ಡರ್ ಮಾಡಲಿಲ್ಲ ಖಂಡಿತವಾಗ್ಲೂ ಮಾಡಿ, ಒಮ್ಮೆ ಟೇಸ್ಟ್ ಮಾಡಿ ಆಯಿತಾ. ನಾನೊಂದು ನಮ್ಮದೇ ಆಗಿರುವಂಥ ಒಂದು ಪುಟ್ಟ ಬಿಸ್ನೆಸ್ ಇದು. ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ತುಂಬ ಎಫರ್ಟ್ಸನ್ನು ಹಾಕ್ತಾ ಇದ್ದೀವಿ. ಎಂತ ಜುಶ್ವ ಅದರ ಹೆಸರು? ಜುಶ್ವ ಅದರ ಹೆಸರು ಎಂತ? ಎಲ್ಲ ಅದಕ್ಕೆ ಇದು ಮಾಡಬೇಡ, ನೋವು ಮಾಡಬೇಡ. ಅದರಲ್ಲಿ ಇಡು ಇಡು ಇಡು. ಈಗ ನೀ ಕೆಳಗೆ ಹಾಕ್ಬೇಡ ಸೈಕಲ್ ಕಲಿಯುವಾಗ. ನಮ್ಮದೆಲ್ಲ ಕೆಲಸ ಆದಮೇಲೆ ಸಂಜೆ ಹೊತ್ತಿಗೆ ನಾನು ಜೋಶ್ವನಿಗೆ ಸ್ವಲ್ಪ ಸೈಕಲ್ ಕಲಿಸಲಿಕ್ಕೆ ಇಲ್ಲಿ ಹೆಲ್ಪ್ ಮಾಡ್ತೀನಿ. ಅವನಿಗೆ ಬರೋದಿಲ್ಲ, ಬ್ಯಾಲೆನ್ಸ್ ಇಲ್ಲ ಅವನಿಗೆ. ಹಾಗೆ ಒಂದು ಎಕ್ಸ್ಟ್ರಾ ಟೈರ್ಸ್ ಇರುತ್ತೆ ನೋಡಿ, ಅದನ್ನು ತೆಗ್ದಿದ್ದೀನಿ ನಾನು. ಹಾಗೆ ಇವತ್ತು ಅವನ ಕೋಳಿಯನ್ನು ಕೂಡ ಇಟ್ಕೊಳ್ಬೇಕು ಅಂತೇಳಿ. ಇವನನ್ನು ಇಟ್ಕೊಂಡು ಹೋಗೋದೇ ಒಂದು ದೊಡ್ಡ ಟಾಸ್ಕ್. ತುಂಬ ಟಯರ್ಡ್ ಆಗಿರ್ತೀನಿ, ಆದರೂ ಕೂಡ ಅವನಿಗೆ ಒಂದು ಕಲಿಸಬೇಕು. ಆ ಒಂದು ಟೈಮನ್ನಾದರೂ ನಾನು ಕೊಡದಿದ್ದರೆ ಮತ್ತೆ ನಾನು ಕಿವಿಗೆ ಹತ್ತಿನ ಇಡಬೇಕಾಗತ್ತೆ. ಗಡ್ಡಿ ಬಂದು ಉಪದ್ರ ಮಾಡ್ತಾನೆ, ಹೇಳ್ತಾ ಇರ್ತಾನೆ ನನಗೆ ಟೈಮ್ ಕೊಡಲಿಕ್ಕೆ ನಿನಗೆ ಪುರ್ಸೊತೆ ಇಲ್ಲ ಅಂತ ಹೇಳಿ. ಹಾಗೆ ನಾನು ಅವನಿಗೆ ಇಲ್ಲಿ ಸೈಕಲ್ ಕಲಿಸ್ತಾ ಇದ್ದೀನಿ. ನನಗೆ ಇದು ವಿಡಿಯೋ ಕ್ಲಿಪ್ಪಿಂಗ್ ನೋಡ್ತಾ ಇರಬೇಕಾದ್ರೆ ನಿಜವಾಗ್ಲೂ ನಗು ಬರುತ್ತೆ. ಯಾಕಂತ ಹೇಳಿದರೆ ಮಮ್ಮಿ ನೀನು ಬಿಟ್ಟು ನಾನೇ ಓಡಿಸ್ತೀನಿ ಅಂತೇಳಿ ಹೇಳ್ತಾನೆ, ಮತ್ತು ಬೀಳ್ತಾನೆ ಕೆಳಗಡೆ. ಸೊ ಅದು ಒಂದು ಇಮ್ಯಾಜಿನ್ ಮಾಡಿಕೊಂಡೆ ನನಗೆ ನಗು ಬರುತ್ತೆ. ಹಾಗೆ ಸ್ವಲ್ಪ ಇನ್ನು ದಿನ ಅವನಿಗೆ ಕಾಲು ಕೆಳಗಡೆ ಇಡಲಿಕ್ಕೆ ಸ್ವಲ್ಪ ಸಾಕಾಗೋದಿಲ್ಲ, ಅವನು ಇನ್ನೂ ಸ್ವಲ್ಪ ಉದ್ದ ಬೆಳಬೇಕು. ನಂತರ ಈ ಸೈಕಲಲ್ಲಿ ಆಗುತ್ತೆ. ಇನ್ನೊಂದು ಸಣ್ಣ ಸೈಕಲ್ ಇದೆ, ಅದು ತಾಯಿ ಮನೆಯಲ್ಲಿದೆ. ಹಾಗೆ ಅದನ್ನು ಕೂಡ ತೊಗೊಂಡು ಬರಬೇಕು. ಅದರಲ್ಲಿ ಅವ್ನು ಕರೆಕ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗುತ್ತೆ ಅಂತೇಳಿ ಅನಿಸುತ್ತೆ ನನಗೆ. ಸಣ್ಣದಿದೆ ಅದು, ಅದ್ರ ರೀತಿ ಸ್ವಲ್ಪ ಉದ್ದಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅವನಿಗೆ. ಆದರೂ ಕೂಡ ಕೆಲವೊಮ್ಮೆ ಮ್ಯಾನೇಜ್ ಮಾಡ್ತಾನೆ. ನಾನು ಬಿಟ್ಟರೂ ಕೂಡ ಸ್ವಲ್ಪ ಆದರೂ ಓಡಿಸ್ತಾನೆ ಅವನು, ಅದೇ ಸಮಾಧಾನ ಸ್ವಲ್ಪ. ಹಾಗೆ ಸಂಜೆ ಹೊತ್ತಿಗೆ ನಾವು ಹೀಗೇ ಕೂತ್ಕೊಂಡು ಸ್ವಲ್ಪ ಡಿಸ್ಕಸ್ ಮಾಡ್ತೀವಿ, ನಾನು ಮತ್ತು ಹಸ್ಬೆಂಡ್. ಹಾಗೆ ಜೋಶ್ವನನ್ನು ಕೂಡ ಇಲ್ಲಿ ಸ್ವಲ್ಪ ಸೈಕಲ್ ಕೂಡ ಕಲಿಸ್ತಾ ಇದ್ದೀನಿ. ಸೊ ಇದೇ ಆಗಿತ್ತು ಇವತ್ತಿನ ಸಿಂಪಲ್ ಆಗಿರುವಂಥ ವ್ಲಾಗ್ ಫ್ರೆಂಡ್ಸ್. ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.